ಅಭಿರುಚಿ ಗಣೇಶ್ ಅವರೇ, ನನಗೆ ರಾಮದಾಸ್ ಇವ್ರನ್ನ ಪರಿಚಯ ಮಾಡಿಸಿದಾಗ ಇವರು ಅಭಿರುಚಿ ಗಣೇಶ್ ಅಂದಾಗ ನಾನು ನಮ್ಮ ಹಾಸನದಲ್ಲಿ ಒಂದು ಹೋಟೆಲ್ ಇದೆ, ಅಭಿರುಚಿ ಹೋಟೆಲ್ ಅಂತ ಹೇಳ್ಬಿಟ್ಟು, ಆ ಹೋಟೆಲ್ನವರ ಅಂತ ಕೇಳಿದ್ದೆ. ಸದ್ಯ ಆ ಹೋಟೆಲ್ನವರಲ್ಲ. ಇವತ್ತು ಕೂಡ ಲೇಖನ ನೋಡಿದೆ, ಸೈಕಲ್ ಮೇಲೆ ಕನ್ನಡ ಪುಸ್ತಕಗಳನ್ನು ಇಟ್ಕೊಂಡು ಮಾರಾಟ ಮಾಡಿ ಕನ್ನಡದ ಬದ್ಧತೆಗೆ ಬದ್ಧರಾದಂಥ ಗಣೇಶ್ಗೆ ಎಲ್ಲ ಶುಭವಾಗಲಿ. ಅದಕ್ಕೆ ನನ್ನದು ಕೂಡ ಒಂಚೂರು ಕಿರುಗಾಣಿಕೆ ಇದೆ, ಪುಸ್ತಕಗಳನ್ನ ಪ್ರಕಟ ಮಾಡ್ತಾ ಇದ್ದಾರೆ, ಅದೆಲ್ಲ ನೀವು ಕೊಂಡು ಓದ್ತಾ ಇದ್ದೀವಿ. ಅದಕ್ಕೆ ನನಗೂ ಕೂಡ ಸಂತೋಷ ಇದೆ. ಗಣೇಶ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಿಮ್ಮೊಡನೆ ನಾನು ಹಂಚ್ಕೋಬೇಕಾದ್ದು, ನಾನು ಲಂಡನ್ಗೆ ಬುಕರ್ ಪ್ರಶಸ್ತಿಯ ಸಲುವಾಗಿ ಮೊದಲು ಹೋದಾಗ ಬುಕರ್ ಪ್ರಶಸ್ತಿ ಅದು ಘೋಷಣೆ ಆದ ನಂತರ ನಮ್ಮನ್ನು ಇನ್ನೂ ಒಂದು ವಾರ ಕಾಲ ಹೆಚ್ಚಾಗಿ ಅಲ್ಲಿ ಉಳಿಸ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಾಹಿತ್ಯ ಹಬ್ಬಗಳು ನಡೀತಾ ಇತ್ತು, ಅದಕ್ಕೆ ಹೋಗಬೇಕು ಅಂತ ಹೇಳಿದ್ರು. ಅಲ್ಲಿ ಒಂದು ಬಹಳ ಖ್ಯಾತ ಪ್ರಸಿದ್ಧವಾದಂತಹ ಡೇ ಫೆಸ್ಟಿವಲ್ ಅಂತ ನಡೀತು. ಡೇ ಫೆಸ್ಟಿವಲ್ ನಮ್ಮ ಪ್ರಕಾಶಕರು ಅದನ್ನು ಕರ್ಕೊಂಡು ಹೋದ್ರು. ಹಾಗೆ ಹೋದಾಗ ಸ್ವಲ್ಪ ಟ್ರೈನ್ನಲ್ಲಿ ನಾವು ಪ್ರಯಾಣ ಮಾಡಿ ಆಮೇಲೆ ಕಾರ್ನಲ್ಲಿ ಹೋಗ್ತೀವಿ. ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕ ಎಲ್ಲ ನೋಡ್ತೀನಿ. ನನಗೆ ಚಿರಪರಿಚಿತವಾದ ನೋಟ. ಅಲ್ಲಿ ಬೆಟ್ಟದ ಮೇಲೆ ಒಂದು ಸ್ವಲ್ಪ ತುಂತುರು ಹನಿ ಆಗ್ತಾ ಇದೆ, ಸ್ವಲ್ಪ ಗಿಳಿಗಳ ಥರ ಕಾಣಿಸ್ತಾ ಇದೆ, ಎರಡೂ ಕಡೆ ದಟ್ಟವಾದಂಥ ಮರಗಳು. ನಾನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಪ್ರಯಾಣ ಮಾಡಿದೆ. ನೋಡ್ತೀನಿ, ನನ್ನನ್ನು ಯಾರಾದರೂ ಕಟ್ಕೊಂಡು ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಇದು ಯಾವ ಊರು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಇದು ಸಕಲೇಶ್ಪುರ ಅಥವಾ ಮಡಿಕೇರಿ. ಅಷ್ಟೊಂದು ಸಾಮ್ಯತೆ ಇದೆ. ನಾನೆಲ್ಲೂ ಲಂಡನ್ನ ಹೊರವಲಯದಲ್ಲಿದ್ದೀನಿ, ಗ್ರಾಮದಲ್ಲಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಎಷ್ಟೊಂದು ಪ್ರಪಂಚ ನನಗೆ ಚಿರಪರಿಚಿತ ಅಂತ ಅನಿಸ್ಲಿಕ್ಕಾಗುತ್ತೆ. ನಾನು ಮೈಸೂರಿಗೆ ಹಲವು ಸಲ ಬಂದಿದ್ದೀನಿ. ಇಲ್ಲಿ KRS ಮೇಲೆ ನನ್ನ ತಂದೆ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ರು. ನಾನು KRS ಶಾಲೆಯಲ್ಲೇ ಓದಿದ್ದೀನಿ. ಪದೇ ಪದೇ ವಾರಕ್ಕೊಂದ 2 ಸರಿ ಮೈಸೂರಿಗೆ ಬರ್ತಿದ್ವಿ. ಈಗಲೂ ಬರ್ತಾ ಇದ್ದೀನಿ. ಇವತ್ತು ಮೈಸೂರು ನೋಡಿದರೆ ನನಗೆ ಎಷ್ಟು ಹೊಸದಾಗಿ ಕಂಡು ಬಂತು ಅಂತ ಹೇಳಿದ್ರೆ ನಾನು ಲಂಡನ್ನಲ್ಲಿದ್ದೀನ ಅಂತ ಖಂಡಿತ ಇದೇ ನೋಟ. 2 ಕಡೆ ಹಾಕೊಂಡು ದೊಡ್ಡದಾದಂಥ ಮರಗಳು, ಮತ್ತೆ ಒಂಥರ ಹೆರಿಟೇಜ್ ಬಿಲ್ಡಿಂಗ್ಗಳು, ಅರಮನೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಹೋಗಿ ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಕಿಂಗ್ಹ್ಯಾಮ್ ಪ್ಯಾಲೇಸ್. ಇದು ಲಂಡನ್ನಿಂದ ತದ್ರೂಪ ಇದು ಮೈಸೂರು ಅಂತ ಮೊದಲು ಈ ನೋಟ ಇರಲಿಲ್ಲ ನನಗೆ. ನಾನು ಹೋಗಿ ನೋಡ್ಕೊಂಡು ಬಂದ ನಂತರ ಈ ಎಲ್ಲ ಪೂರ್ತ ಲಂಡನ್ನಿಂದ ಛಾಯೆ ಇದೆಯಲ್ಲ ಇದರಲ್ಲಿ ಅಂತ ನನಗಂತೂ. ಅಂದರೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಸುಮಾರು 300-400 ವರ್ಷ ಹಳೆಯದಾದ ಕಟ್ಟಡಗಳಿಗೆ ಒಂದು ಹೆರಿಟೇಜ್ ಟ್ಯಾಗ್ ಅನ್ನು ಅಂಟಿಸಿ ಹೊಸದಾಗಿ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ನಮಗೆ ಬೇಕಾಬಿಟ್ಟಿಯಾಗಿ ಆ ಹೆರಿಟೇಜ್ ಬಿಲ್ಡಿಂಗ್ಗಳನ್ನ ನಾಶ ಆಗಿದ್ದು ಕೊಟ್ಟಿಲ್ಲ. ಮತ್ತೆ ಅದನ್ನು ಪ್ರೇಕ್ಷಣೀಯ ಸ್ಥಳಗಳನ್ನಾಗಿ ಮಾಡಿ ಸರ್ಕಾರ ಚೆನ್ನಾಗಿ ದುಡ್ಡನ್ನು ಕೂಡ ದುಡಿತಾ ಇದೆ. ಆಮೇಲೆ ನಾವು ಲಂಡನ್ನಲ್ಲಿ ಸಭೆ ಮಾಡಿದಾಗ ಶಶಿ ತರೂರ್ ಇದ್ರು. ಅವರು ಕೂಡ ಲಂಡನ್ನಿನ ಮ್ಯೂಸಿಯಂಗೆ ಹೋಗಿ ಬಂದಿದ್ರು. ನಾನು ಮ್ಯೂಸಿಯಂಗೆ ಹೋಗಿ ಬಂದಿದ್ದೆ. ಶಶಿ ತರೂರ್ ಅಲ್ಲಿ ಸಭೆಯಲ್ಲಿ ಹೇಳಿದ್ರು, ಇಲ್ಲಿ ಲಂಡನ್ನಲ್ಲೂ ಕೂಡ ಒಂದು ಚೋರ್ ಬಜಾರ್ ಇರಬೇಕು, ನೀವೆಲ್ಲ ನೋಡಿರ್ಬೇಕು ಅಂತ. ಯಾಕಂದ್ರೆ ಅಲ್ಲಿ ಮ್ಯೂಸಿಯಂನಲ್ಲಿ ಇರುವಂಥದ್ದೆಲ್ಲ ಭಾರತದಿಂದ ಕಳು ಮಾಡ್ಕೊಂಡು ಹೋಗಿರ್ತಾರೆ. ಕಿರೀಟಗಳು, ಕತ್ತಿಗಳು ಎಲ್ಲ ರಾಜ ಮಹಾರಾಜರಿಗೆ ಸೇರಿದಂಥ ವಸ್ತುಗಳೇ ಚೋರ್ ಬಜಾರ್ ಅಲ್ಲೂ ಕೂಡ ಇದೆ. ಭಾರತದೇ ತೋರಿಸ್ಬಿಟ್ರೆ ಚೆನ್ನಾಗಿ ಹಣ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಏನು ಹಿರಿಯರು ಓದ್ತಾರೆ, ದೇಶ ಸುತ್ತು ಕೋಶ ಓದುತ್ತಾರೆ, ಅದು ನಿಜವಾಗ್ಲೂ ಒಳ್ಳೆಯದು. ಆ ಸೂಕ್ತಿಯನ್ನು ನಾವು ಪಾಲಿಸಿದ್ರೆ ನಮಗೆ ಪ್ರಪಂಚ ಎಷ್ಟು ವಿಸ್ತಾರವಾಗಿದೆ, ಜನ ಎಷ್ಟು ಸ್ನೇಹಮಯ ಆಗಿದ್ದಾರೆ, ಈ ಯುದ್ಧಗಳನ್ನ ಯಾಕೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕೊಳಿಗೆಗಳ ಮಾತನ್ನು ಮಾಡಿ ಪ್ಯಾಲೆಸ್ಟೈನ್ನ ಶಾಲೆಯಲ್ಲಿ ಯುರೋಪ್ನಿಂದ ಹೋದಂಥ ಅರ್ಥಪಕ್ಕೆ ಹೇಳ್ತಾಳೆ, ಅಂಗವಿಕಲ ಮಕ್ಕಳನ್ನ ಶಾಲೆಗಳಲ್ಲಿ ನೋಡಿದ್ದು ಇಷ್ಟೊಂದು ಮಕ್ಕಳನ್ನ ನೋಡಿದ್ದು ನನಗೆ ಮೊದಲಿಲ್ಲ. ಎಷ್ಟೊಂದು ಆಘಾತಕಾರಿಯಾದಂಥ ವಿಷಯ. ದ್ವೇಷಕ್ಕೆ, ಯುದ್ಧಕ್ಕೆ ಅವಕಾಶವೇ ಇಲ್ಲ. ನಾವು ಹಿರಿಯರು ಹೇಳಿದಂಗೆ ಒಂದು ಮನಸ್ಥಿತಿಯಿಂದ ದೇಶ ಸುತ್ತೋಣ, ಕೋಶ ಓದೋಣ, ಮನುಷ್ಯರ ಸಂಬಂಧವನ್ನು ನಿಜವಾಗಿ
ಇವತ್ತು ಬೆಸೆಯೋಣ ಅನ್ನುವಂಥ ಒಂದು ಮನಸ್ಥಿತಿ ಮೂಡಕ್ಕೆ, ಆ ಒಂದು ಮನಸ್ಥಿತಿ ನಮಗೆಲ್ಲ ಹುಟ್ಟಿದೆ. ಅನುಮಾನಗಳು ಮತ್ತು ಅವಮಾನಗಳು ಎಲ್ಲ ಮೂಲೆ ಸೇರ್ತವೆ. ಇವುಗಳೆಲ್ಲದಿಂದ ಬಿಡುಗಡೆಯಾಗಿ ಮನುಷ್ಯರ ರೀತಿಯಲ್ಲಿ ನಾವು ಬದುಕಿಗೆ ಸಾಧ್ಯ ಅಂತ ಒಂದು ಅಂಶ ಹೇಳ್ತಾ, ಅಲ್ಲಿ ನನಗೆ ಮೊದಲು ಕೂಡ ಸುಮಾರು ಬುಕ್ಕ ಘೋಷಣೆ ಆಗೋದಕ್ಕಿಂತ ಮುಂಚೆ ಕೂಡ ಅನೇಕ ಪ್ಯಾನಲ್ ಡಿಸ್ಕಷನ್ಗಳು ನಡೆದು, ಸಭೆಗಳು ನಡೆದು, ಪ್ರಶ್ನೋತ್ತರದ ಅನೇಕ ರೌಂಡ್ಗಳು ಕೂಡ ನಡೆದು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನನಗೆ ಕೇಳ್ತಾ ಇದ್ದಂಥ ಒಂದು ಪ್ರಶ್ನೆ ಅಂದರೆ, ನೀವು ಒಂದು ಕಥೆಯನ್ನು ಬರೀಬೇಕಾದ್ರೆ ಎಷ್ಟು ರೆಫರೆನ್ಸ್ ಮಾಡ್ತೀರಿ, ಯಾವ್ಯಾವುದನ್ನ ರೆಫರೆನ್ಸ್ ಮಾಡ್ತೀರಿ, ಎಷ್ಟು ದಿನಗಳ ಅಧ್ಯಯನ, ಎಷ್ಟು ದಿನಾನು ಅಧ್ಯಯನಗಳ ನೀವು ವರ್ಷಗಳ ಅಧ್ಯಯನ ನಡೆಸ್ತೀರಿ, ಯಾವ ಮೂಲಗಳನ್ನು ನೀವು ಅಧ್ಯಯನ ನಡೆಸ್ತೀರಿ? ನಾನು ಹೇಳಿದೆ, ನಾನು ಏನೂ ಅಕಾಡೆಮಿಕ್ ರೆಫರೆನ್ಸೇ ಮಾಡೋದಿಲ್ಲ ಅಂದ್ರೆ ಇಲ್ಲ, ನಾನು ಮಾಡೋದೇ ಇಲ್ಲ. ಅಕಾಡೆಮಿಕ್ ರೆಫರೆನ್ಸ್ಗಿಂತ ನನ್ನ ಲೈಫ್ ರೆಫರೆನ್ಸ್ ನನಗೆ ಬಹಳ ಮುಖ್ಯ ಆಗುತ್ತೆ. ಅದ್ರ ಮೂಲಕ ನನ್ನ ಜೀವನದ ಅನುಭವ, ಮನುಷ್ಯರ ಜೊತೆಯಲ್ಲಿ ಒಡನಾಟ, ಮನುಷ್ಯ ಸ್ವಭಾವನ ಅರ್ಥಕೊಳ್ಳುವಂಥದ್ದು, ಮನುಷ್ಯರ ಮೇಲೆ ಭೇದವನ್ನು ಎಣಿಸ್ತಾ ಇರ್ತಕ್ಕಂಥದ್ದು, ಇದು ನನ್ನ ಮೂಲ ಸಾಮಗ್ರಿ ಅಷ್ಟೇ ಹೊರತು ಅದನ್ನು ನಾನು ಯಾವುದೋ ಪುಸ್ತಕಗಳಲ್ಲಿ, ಯಾವುದೋ ಗ್ರಂಥಗಳಲ್ಲಿ ನಾನು ಆಯ್ಕೆ ಮಾಡ್ಕೊಂಡು ಕೂಡಬೇಕಾದಂಥ ಅಗತ್ಯ ಇಲ್ಲ. ನನಗೆ ಇನ್ನೂ ಒಂದು ವಿಶೇಷವಾದಂಥ ಅಂಶ ಅನಿಸೋದು ಅಂದರೆ, ಅಲ್ಲಿ ನಮಗೆ ಒಂದು ನಮ್ಮ ಇಡೀ ಗೋಷ್ಠಿ ನಡೆದ ನಂತರ ಸಂಜೆಗೆ ಪಾರ್ಟಿಗೆ ಅಂತ ಕರ್ಕೊಂಡು ಹೋದ್ರು. ಪಾರ್ಟಿ ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂದರೆ, ಬಹಳ ದೊಡ್ಡದಾದಂಥ ಎತ್ತರವಾದಂತಹ ಬಿಲ್ಡಿಂಗ್ಗಳಿದ್ವು. ಆ ಬಿಲ್ಡಿಂಗ್ ನಡುವೆ 4 ರೆಸ್ಟೋರೆಂಟ್ಗಳಿದ್ವು. ಆ ರೆಸ್ಟೋರೆಂಟ್ಗಳು ಯಾವುದು ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ವಿಶೇಷ ಅನ್ನಿಸ್ತು. ಕೇಳಿದೆ, ಅವ್ರು ಹೇಳಿದ್ರು, ಇದು ಈಸ್ಟ್ ಇಂಡಿಯಾ ಕಂಪನಿಯವರು ಕಟ್ಟಿದಂಥ ಗೋಡೌನ್ಗಳು. ಇದರಲ್ಲಿ ಭಾರತದಲ್ಲಿದ್ದಂಥ ಎಲ್ಲ ಸಂಬಾರ ಪದಾರ್ಥಗಳು ಮತ್ತು ಅಫೀಮು ಎಲ್ಲವನ್ನು ಇಲ್ಲಿ ಸ್ಟಾಕ್ ಮಾಡ್ತಾ ಇದ್ರು. ಇದು ಈಸ್ಟ್ ಇಂಡಿಯಾ ಕಂಪನಿಯ ಗೋದಾಮುಗಳು. ಈಗ ಇದು ಅಗತ್ಯ ಇಲ್ಲ, ಅದಕ್ಕೆ ಒಂದೊಂದು ಭಾಗವನ್ನು ರೆಸ್ಟೋರೆಂಟ್ಗಳಾಗಿ ಕನ್ವರ್ಟ್ ಮಾಡ್ತಾರೆ. ಇದರಾಗ ಮೂಲ ಸ್ಟ್ರಕ್ಚರ್ ಅನ್ನ ಎಲ್ಲೂ ಬದಲಾವಣೆ ಮಾಡಿಲ್ಲ. ಹೊರಗಡೆನೂ ಮಾಡಿದೆ, ಒಳಗಡೆನೂ ಮಾಡಿದೆ. ಆದರೆ ಅದರ ಒಳಗಡೆ ಏನು ಪಾರ್ಟಿಷನ್ ಮಾಡಿ ರೆಸ್ಟೋರೆಂಟ್ ಮಾಡಲಿಕ್ಕೆ ಅವಕಾಶ ನೋಡಿ. ಈಸ್ಟ್ ಇಂಡಿಯಾ ಕಂಪನಿಯ ಗೋಡೌನ್ ಇವತ್ತೂ ಕೂಡ ಸುಸ್ಥಾನದಲ್ಲಿದೆ, ಚೆನ್ನಾಗಿದೆ, ಬಳಸ್ಬೋದಾದಂಥ ಪರಿಸ್ಥಿತಿ ಇದೆ. ಅಂದರೆ ಮೊನ್ನೆ ಕಟ್ಟಿದಂಥ ನಮ್ಮ ಬ್ರಿಡ್ಜ್ಗಳು ಕಂಟಿನ್ಯೂಸ್ ಆಗಿ ಕುಸಿತಾ ಇದೆಯಲ್ಲ, ಅದಕ್ಕೆ ನಾವು ಅನ್ನೋದನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮತ್ತೆ ಸ್ನೇಹಿತರೆ, ನನಗೆ ಅನಿಸುವಂಥದ್ದು, ನಾನು ನನ್ನ ಒಂದು ಅಕ್ಸೆಪ್ಟೆನ್ಸ್ ಸ್ಪೀಚ್ನ ಒಂದು ವಿಷಯವನ್ನು ಹೇಳ್ತೀನಿ ನಿಮಗೆ. ಅಲ್ಲಿ ಒಂದು ಕ್ರಮ ಇದೆ, ಈ ಥರದ ಒಂದು ಯಾವುದಾದ್ರೂ ಕ್ರಮವೂ ಇದೆ, ಗೊತ್ತಿಲ್ಲ, ಬೇರೆ ಕರೀತೀವಿ. ಒಂದು ಪ್ರಶಸ್ತಿನೋ ಅಥವಾ ಒಂದು ಪ್ರೈಸು ಇದ್ರೆ ಆ ಕ್ಷಣದಲ್ಲಿ ಅವರು ಡಯಾಸ್ ಮೇಲೆ ಬಂದು ರಿಸೀವ್ ಮಾಡ್ತಂಥವ್ರು ಅದನ್ನು ಒಪ್ಕೊಳ್ತಾರೆ, ಒಪ್ಪಿಟ್ಟು ಕೃತಜ್ಞತೆಯನ್ನು ಹೇಳ್ತಾರೆ. ಅಕ್ಸೆಪ್ಟೆನ್ಸ್ ಸ್ಪೀಚ್. ನಾನು ಬುಕ್ಕಲ್ಲಿ ಹೋಗೋ ಮುಂಚೆ ಕೆಲವು ಅಕ್ಸೆಪ್ಟೆನ್ಸ್ ಸ್ಪೀಚ್ಗಳನ್ನು ನೋಡಿದ್ದೆ ಕೆಲವರದ್ದು. ನನಗೆ ಅದರಲ್ಲಿ ಅಂತಹ ವಿಶೇಷ ಏನು ಕೂಡ ಕಾಣಿಸ್ತಿಲ್ಲ. ಭಾವುಕರಾಗಿರ್ತಾರೆ, ಆಮೇಲೆ ಸ್ವಲ್ಪ ಕಣ್ಣೀರು ಬಂದಿರುತ್ತೆ, ನನಗೆ ಗೆಲುವು ಗೊತ್ತಲ್ಲ ಅಂತ ಹೇಳ್ತಾರೆ, ಆಮೇಲೆ ಥ್ಯಾಂಕ್ಸ್ ಹೇಳ್ತಾರೆ. ಈ ಥರದೇ ಕೆಲವು ವಿಚಾರಗಳಿತ್ತು. ನಾನು ಲಂಡನ್ಗೆ ಹೋದಾಗೆ ನನಗೆ ಇಲ್ಲಿ ನನ್ನ ಲಗೇಜ್ ಕೊಡ್ತಾ ಕಳ್ದೋಯ್ತು. ಟ್ರಾನ್ಸಿಟ್ನಲ್ಲಿ ಏರ್ಪೋರ್ಟಲ್ಲೇ ಕಳ್ದೋಯ್ತು. ರಾತ್ರಿ 11 ನಾನು ಹೋದೆ ಅಲ್ಲಿಗೆ. ಹೋದರೆ ರಾತ್ರಿ 2 ಗಂಟೆವರೆಗೂ ಕಂಪ್ಲೇಂಟ್ ಮಾಡೋದೇ ಆಯಿತು. ನಿದ್ರೆ ಬಂದು ಸಾಕಾಗ್ತಾ ಇತ್ತು. ಚಳಿ ಹೆಂಗಿತ್ತು ಅಂದರೆ, ಜೂನ್ ತಿಂಗಳಲ್ಲಿ ನನ್ನ ಚರ್ಮವೆಲ್ಲ ಕೊರೆದು, ಮಾಂಸ ಖಂಡವನ್ನು ಕೊರೆದು, ಮೂಳೆಗಳನ್ನು ಕೂಡ ಕುಡಿತಾ ಇತ್ತು. ಅಷ್ಟು ಚಳಿ ನಡುವೆ ರಾತ್ರಿ 2-3 ಗಂಟೆವರೆಗೂ ನಾವು ಎಚ್ಚರ ಇದ್ದದ್ದು. ಈಗ ಪ್ರೆಗ್ನೆನ್ಸಿ ಬೀಳ್ತೀವಿ ಅನ್ನೋ ಕಾಲಕ್ಕೆ ನನ್ನ ಮಕ್ಕಳೆಲ್ಲ ಬಂದು ಬೇರೆ ಬೇರೆ ಫ್ಲೈಟಲ್ಲಿ ಎಲ್ಲ ಸೇರಿ ಮನೆಗೆ ಹೋಗ್ತೀವಿ. ಮಾರ್ಚ್ ಬೆಳಿಗ್ಗೆ ಇದ್ದರೆ ಅದು ಲಗೇಜ್ ಕಳೆದು ಹೋಗೋದರ ಒಂದು ಅವಾಂತರ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಾನು ಈಗ ಬಯಸ್ಕೊಂಡು
ಮೈಸೂರು ಸಿಲ್ಕ್ ಸೀರೆಗಳನ್ನ ತಗೊಂಡೋಗಿದ್ದೆ. ಅಲ್ಲಿ ಈವೆಂಟ್ಸ್ಗೆಲ್ಲ ಬರೋಣ ಅಂತ ಎಲ್ಲವೂ ಕೊಟ್ಟು ಮಾಡಿದ ಬೆಳಗ್ಗಿದ್ರೆ ಒಂದು ಜೊತೆ ಬಟ್ಟೆ ಇಲ್ಲ ನಮಗೆ ಬದಲಾಯಿಸೋದಕ್ಕೆ. ಆಮೇಲೆ ನನ್ನ ಕುಟುಂಬದವರೆಲ್ಲ ಸೆಂಟ್ರಲ್ ಲಂಡನ್ಗೆ ಕರ್ಕೊಂಡೋದ್ರು. ಅಲ್ಲೋಗಿ ನಮಗೆ ಎಲ್ಲೆಲ್ಲಿ ಹುಡುಕ್ಬೇಕು ಅನ್ನೋದು ಗೊತ್ತಿಲ್ಲ. ಭಾರತೀಯವಾದ ಕೆಲವು ಹಬ್ಬಗಳು ಇವೆ ಅಂತ ಅಲ್ಲಿ ಹೋಗಲಿಲ್ಲ. ಸೆಂಟ್ರಲ್ ಲಂಡನ್ ಹೋದ್ರೆ ಪ್ಯಾಂಟ್ ಶರ್ಟು ಕೋಟು ಅಂತ ಅಜ್ಜ ಬರ್ಕೊಂಡು ಎಲ್ಲ ಈವೆಂಟ್ಸ್ಗಳನ್ನ ಮಾಡಿರ್ತಾ ಇದ್ರು. ಆದರೆ ಎಲ್ಲರಿಗಿಂತ ಹೆಚ್ಚು ಸಮಸ್ಯೆ ಆಗಿತ್ತು ನನಗೆ ಮೆಡಿಸಿನ್. ನನಗೆ 2022ರಲ್ಲಿ ಹಾರ್ಟ್ ಸರ್ಜರಿ ಆಗಿದೆ, ಬೈಪಾಸ್ ಸರ್ಜರಿ ಆಗಿದೆ. ಈಗ ಈ ಡಾಕ್ಟರ್ ನನಗೆ ಹೇಳಿದ್ರು, ಮೆಡಿಸಿನ್ ನೀವು ಯಾವ ಕಾರಣಕ್ಕೂ ಕೂಡ ತಪ್ಪಿಸ್ಬಾರ್ದು, ಬ್ಲಡ್ ಥಿನ್ನರ್ಸ್ ಇದೆ, ಇದು ಬ್ಲಡ್ ಥಿನ್ನರ್ ನೀವು ಯೂಸ್ ಮಾಡಲೇಬೇಕು, ಇದನ್ನು ಬಿಟ್ಟರೆ ಮಾತ್ರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಯೋಚನೆ ಕೊಟ್ಟರು. ನಾನು ಒಂದು 2 ತಿಂಗಳ ಮೆಡಿಸಿನ್ ಬ್ಯಾಗಿಗೆ ಹಾಕಿದ್ದೆ. ಅಲ್ಲಿ ಇರಬೇಕಾದ ಒಂದು 20-25 ದಿನ, ಆದರೆ 2 ತಿಂಗಳ ಮೆಡಿಸಿನ್ ಹಾಕಿದ್ದೆ, ಇಡೀ ಬ್ಯಾಗಿಗೆ ಹಾಕಿದ್ದೆ. ಇದು ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿದ್ದೆ. ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿದ್ದೆ. ನಾವು ನಮ್ಮ ಇಡೀ ಇದು ಲಂಡನ್ನಿನ ನಮ್ಮ ಇಂಗ್ಲಿಷ್ ಅವತರಣಿಕೆಯ ಪಬ್ಲಿಷರ್ ಕಂಪ್ನಿ ಕುಕ್ಕರ್ನ ಕೆಲವು ಸದಸ್ಯರು ಎಲ್ಲ ಸೇರಿ ನನಗೆ 1 ವಾರಕ್ಕೆ ಆಗುವಷ್ಟು ಮೆಡಿಸಿನ್ ಕೊಡಿಸ್ಕೊಡೋಣ ಅಂತ ಎಲ್ಲ ಜಾಗ. ಆ ಪ್ರಿಸ್ಕ್ರಿಪ್ಷನ್ ತಗೊಂಡೋದ್ರೆ ಯಾವ ಔಷಧಿ ಅಂಗಡಿಯವರು ಕೂಡ ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಕೊಡೋದಿಲ್ಲ. ಡಾಕ್ಟರ್ ಹತ್ರ ಕೌಂಟರ್ ಸೈನ್ ಮಾಡಿಸ್ಕೊಡು, ಅದಕ್ಕೆ ತತ್ಸಮವಾದಂಥ ಬೇರೆ ಔಷಧಿ ಇದಿದ್ರೆ ಇದೊಂದು ತತ್ಸಮವಾದ ಔಷಧಿ ಇದ್ರೆ ಬರ್ಕೊಂಡು ಬಂದು ಕೊಡ್ತೀವಿ ಅಂತ. ಇಷ್ಟು ಒಂದು ಅನಾಹುತ ಆದಮೇಲೆ 2 ದಿನ ಆಯಿತು ಮೆಡಿಸಿನ್ ಇಲ್ಲ ನನಗೆ. ಏನು ಮಾಡ್ಬೋದು ಅವಾಗ ನನಗೆ ಒಂದೇ ಸರಿ ಅನಿಸ್ಬಿಟ್ಟು, ದೇವರೇ ನಮ್ಮ ದೇಶ ಎಷ್ಟು ಸ್ವಾತಂತ್ರ್ಯವಿದ್ದೀವಿ ನಾವು, ನಮಗೆ ಡಾಕ್ಟ್ರೇ ಬೇಕಿಲ್ಲ, ಹೋಗಿ ಔಷಧಿ ಅಂಗಡಿಯವರಿಗೆ ತೋರಿಸು, ಹೊಟ್ಟೆನೂ ಬರ್ತಾ ಇದೆ, ಸೊಟ್ಟನೂ ಬರ್ತಾ ಇದೆ, ತಲೆನೂ ಬರ್ತಾ ಇದೆ, ತಗೊಳ್ಳಿ ಆರಾಮ್ಸೆ. ಎಷ್ಟು ದಯಾಮಯಿಗಳು ಎಷ್ಟು ಜನ ಕಳಿಸ್ತಾರೆ. ಇಲ್ಲಿ ನಾವು ಕೇಳೋರು ಇರೋಲ್ಲ. ಆಮೇಲೆ ಅಲ್ಲಿ ನನ್ನ ಇದ್ದಂಥ ನನ್ನ ತಮ್ಮನ ಮಗಳು, ಅವಳ ಸ್ನೇಹಿತರು ಅಲ್ಲೇ ವಾಸಿ. ಇಲ್ಲಿಂದ ಯಾರೋ ಸ್ನೇಹಿತರು ಬೆಂಗಳೂರಿಂದ ಬರೋರು, ಆ ಕುಟುಂಬ ಬಂದಾಗ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಕಳಿಸಿ ಅವರು ಇಲ್ಲಿ ಖರೀದಿ ಮಾಡಿ ಮತ್ತೆ ಅವ್ರಿಗೆ ತಂದಾಗ ಅಲ್ಲಿಂದ ನಾವು ಉದ್ಯೋಗದಿಂದ 58 ಕಿಲೋಮೀಟರ್ ದೂರದಲ್ಲಿಂದ ನಿಂತರು ವಿಮಾನ ನಿಲ್ದಾಣಕ್ಕೆ ಮತ್ತೊಂದ್ಸರಿ ನಮ್ಮ ಕುಟುಂಬದವರು ಹೋಗಿ ಈ ಥರದ ಎಲ್ಲ ಸಮಾಂತರಗಳ ನಡುವೆ ಕೂಡ ಇಷ್ಟೆಲ್ಲ ನೆನಪಿಟ್ಟಿತ್ತು. ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಆಯಿತು. ನಮ್ಮದು 159 ಕಥೆಗಳು ಬಂದಿತ್ತು. ಅದರಲ್ಲಿ 13 ಕಥೆಗಳು ಲಾಂಗ್ ಲಿಸ್ಟ್ ಆಗಿತ್ತು. ಅದು ನನಗೆ ಲಾಂಗ್ ಲಿಸ್ಟ್ ಆಯಿತು ಅಂದರೆ ಆ ಲಾಂಗ್ ಲಿಸ್ಟ್ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಆಯಿತು. ಆಮೇಲೆ ಶಾರ್ಟ್ ಲಿಸ್ಟ್ ಆಯಿತು. 6 ಕಥೆಗಳು. ಅದರಲ್ಲಿ ನಮ್ಮದನ್ನು ಕೂಡ ಬಂದಿತ್ತು. ಅದು ಸಂತೋಷ ಸಂಗತಿ. ಅಂದರೆ ಪ್ರಯತ್ನ ಸಲುವಾಗಿ ಬೆಂಗಳೂರು ಲಂಡನ್ ಬಂದಾಗ ಅಲ್ಲೂ ಕೂಡ ಭಾರತಕ್ಕೆ ಕಡಿಮೆ ಇದೆ. ತರಾವರಿ ಕಥೆಗಳು ಹುಡ್ಕೊಂಡು ಅಲ್ಲಿ ಇಂಥವರೆಲ್ಲ ಇಂಡಿಯನ್ಸೇ. ನಮ್ಮ ಏಜೆಂಟ್ ಬಂದು ಹೇಳೋದು, ಮೇಡಮ್ ಒಂದು ನೀವೇನು ಭಾಳ ಸಿಕ್ಬಿಡಿ, ನೀವು ಭಾಳ ನೀವೇ ತುಂಬ ಆಗುತ್ತೆ, ಮತ್ತೆ ಬೆಳೆಸಿದಿಲ್ಲ ಕಾರಣ ಅದಕ್ಕೆ ಜಾಸ್ತಿ ನೀವು ಹೋಗ್ಸಿದ್ರೆ ಸಣ್ಣ ಕಥೆಗಳಿಗೆ ಇದುವರೆಗೂ ಯಾವನ ಅವಾರ್ಡ್ ಕೊಟ್ಟಿಲ್ಲ. ಇಲ್ಲಿ ಏನು ಕಾದಂಬರಿಗಳಿಗೇನೆ ಕೊಟ್ಟಿರುವಂಥದ್ದು ಅದೆಲ್ಲೂ ಸೆಲೆಕ್ಟ್ ಆಗ್ತಿದೆ ನಿಮ್ಮದು. ಆದರೆ ಇದು ಸಣ್ಣ ಕಥೆಗೆ ಒಂದು ಪ್ರೈಸ್ ಪಡಬೇಕು ಅಂದರೆ ಆ ಜೂರಿ ಕಮಿಟಿ ಯಾರು ಗಟ್ಸಿರೋರು ಇರಬೇಕಷ್ಟೇ. ಅಂಥವ್ರು ಯಾರು ಇಲ್ಲ ಅಲ್ಲಿ. ಅದಕ್ಕೆ ನೀವೇನು ಬದಿಗಿರಿ ಸುತ್ತಾಡ್ಕೊಳ್ಳಿ, ನಿಮ್ಮ ಮೊಮ್ಮಕ್ಕಳು ಮನೆಯೆಲ್ಲ ನೋಡಿ ಹೋಗಿ ಅಂತ ಇಷ್ಟೇ ಕೊಡ್ತಾ ಹೋದ್ರೆ ನಾನು ಮೊದಲಿಗೆ ಕೇಳಿದೆ. ಯಾಕೋ ನನಗೆ ರೇಡಿಯೋ ದುಡ್ಡಿಂದ ಬಂದಿದ್ದೀನಿ. ಈ ಚಳಿ ಫ್ಯಾಕ್ಟರಿ ತಗೊಂಡೋಗಿದ್ದು
ಒಂದು ಚೂರು ಕರಡೆ ಇಲ್ಲಲ್ಲ ಜೊತೆಗೆ ನಾನು ಏನು ಮಾಡಲಿ ಅಂತ ಅನ್ನಿಸ್ಬಿಟ್ಟು ಒಂದು ಅನಿಸಿದ್ರು. ಆಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಅರ್ಥ ಆಯ್ತು. ಓ ಕುಕ್ಕರ್ ಇದೆ, ನಾನು ನಮ್ಮ ರಾಜ್ಯಕ್ಕೆ ಕಾಲಿನ ಏನು ಮಾಡೋದು ಅಂದ್ಕೊಂಡು ಇಷ್ಟೆಲ್ಲ ನೆಗೆಟಿವಿಟಿಗಳ ನಡುವೆ ನಾನು ಒಂದೀಗ ನಮ್ಮ ಮನೆಯವ್ರಿಗೆ ಕೇಳಿದೆ. ತುಂಬ ಟೆನ್ಷನ್ ಆಗ್ಬಿಡ್ತೇನೆ ನಾನು ಅವಾಗಲೇ ಬರೆಯೋದು. ತುಂಬ ಕೋಪ ಆಗಬೇಕು, ತುಂಬ ಟೆನ್ಷನ್ ಆಗಬೇಕು, ಅಥವಾ ತುಂಬ ಪ್ರಾಬ್ಲಮ್ಗಳಾಗಬೇಕು, ಅಥವಾ ತುಂಬ ಪುಸ್ತಕತೆ ಮಾಡಿಸಬೇಕು. ಈಗ ಏನಾದರೂ ಚೆನ್ನಾಗಿ ಬರುತ್ತೆ. ನಾನು ಇದೆಲ್ಲ ಹೇಳಿದೆ, ನೀವೆಲ್ಲ ಹೋಗಿ ಲಂಡನ್ ಸುತ್ತಾಡ್ಕೊಂಡು ಬನ್ನಿ, ನಾನು ಮನೆಯಲ್ಲಿದ್ದು ಏನೋ ಒಂಚೂರು ಕೆಲಸ ಮಾಡಬೇಕು ಅಂತ ಅಂದಾಗ ನಾನು ಹೇಳಿದೆ, ನನಗೆ ಯಾಕೆ ಬರೋದಿಲ್ಲ, ನನಗೆ ಯಾಕೆ ಬರೋದಿಲ್ಲ, ಯಾರು ಬಂದು ಹೇಳ್ಬೋದು, ನಾನು ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಬಂದ್ಬಿಟ್ಟಿದ್ದೀನಿ, ಬುಕ್ಕಲ್ಲಿ ಮನೆ ಕೊಡದೇ ಇದ್ರೆ ಪ್ರಪಂಚದಲ್ಲಿ ಯಾರು ಕೂಡ ಬರುತ್ತೆ. ಅದಕ್ಕೆ ನಾನು ಯಾವೊಂದು ಜವಾಬ್ ಕೊಡೋಂಗಿಲ್ಲ, ಎಲ್ಲರೂ ನನಗೆ ಜವಾಬ್ ಕೊಡಬೇಕು. ಅದಕ್ಕೆ ನಾನು ಸ್ಪೀಚ್ ರೆಡಿ ಮಾಡ್ಕೊಳ್ತೇನೆ, ಅಕ್ಸೆಪ್ಟೆನ್ಸ್ ಸ್ಪೀಚ್ ರೆಡಿ ಮಾಡ್ಕೊಳ್ತೀನಿ. ಕೂತ್ಕೊಂಡು ಬರದೆ ಹೆಂಗನ್ಸುತ್ತೆ ನನಗೆ, ನಾನು ಊಹಿಸ್ಕೊಂಡೆ, ನಾನು ಹೋಗಿ ಬುಕ್ಕನ್ನು ತಗೊಳ್ತಾ ಇದ್ದೀನಿ ಪ್ರೈಸನ್ನು ಅಂತಂದ್ರೆ ಹೆಂಗಿರತ್ತೆ. ಒಂಟಿ ಆಕಾಶದಲ್ಲಿ ಸಾವಿರಾರು ನಿಮಿಷಗಳು ಒಂದೇ ಸರಿಗೆ ಪಾರ್ಕ್ ಅಂತ ಬಂದಾಯಿತು ಅಂತ ಶುರು ಮಾಡಿಕೊಂಡು ಯಾವುದೇ ಕಥೆ ಕಾಣೋದಲ್ಲ, ಎಲ್ಲ ಕಥೆಗೂ ಅದರದ್ದೇ ಆದಂಥ ಅಂತ ಹೇಳಿಕೊಂಡು ಉತ್ತಮ ಹೇಳ್ಕೊಳ್ಳೋದೆ. ನನ್ನ ಒಂದು ಲೋಕಲ್ ಒಂದು ಲ್ಯಾಂಗ್ವೇಜ್, ನಾವು ಎಲ್ಲರೂ ಹಳ್ಳಿಯವರು, ನಾವು ಲೋಕಲ್ ಆದಂಥ ಒಂದು ಲ್ಯಾಂಗ್ವೇಜ್ ಕಥೆ ನೀವು ಇವತ್ತು ಓದ್ತಾ ಇದ್ದೀರಿ ಅಂದರೆ ಅದರಲ್ಲಿ ನಿಜವಾಗ್ಲೂ ಮಹತ್ವ ಇದೆ, ಗುಣಮಟ್ಟ ಇದೆ ಅಂತ ಓದ್ತಾ ಇದ್ದೀರಿ. ಅದಕ್ಕೆ ಬಹುಮಾನ ಕೊಟ್ಟಿರೋದಕ್ಕೆ ವಂದನೆಗಳು ಅಂತ ಹೇಳ್ಕೊಳ್ತೇನೆ. ರೆಡಿ ಮಾಡಿಕೊಂಡು ಅದನ್ನ ಕೈಯಲ್ಲಿ ಇಟ್ಕೊಂಡು ಮೊಬೈಲಲ್ಲೇ ಇಟ್ಕೊಂಡು ರೆಡಿ ಹಾಕೊಂಡ್ರೆ ಅಂತ ಒಳ್ಳೊಳ್ಳೆ ಸೀರೆ ಖರೀದಿ ಮಾಡಿದೆ. ಅಲ್ಲಿ ಒಂದು ಸೀರೆ ಹೋಗಿ ಇಡೀ ಲಂಡನ್ ಜಾಲಾಡಿದ್ವಿ. 2 ದಾವಣಿಗಳು ಸಿಕ್ಕಿದ್ರೆ ಅದು ತಗೊಂಡು ಮತ್ತೆ ಒಂದು ಕಲ್ಗೆ ಹಾಕೊಂಡ್ಬಿಡೋಣ, ಕೈಯಲ್ಲಿ ಸುಗಿದಲ್ಲಿ ಅಂತ. ಅದು ಸಿಗೋದು ಬೇಡ. ಕೊನೆಗೆ ಆ ಕಾಟ ನೋಡ್ಲಾರ್ದೆ ಮಗನಿಂದಲ್ಲಿ ನನ್ನ ಮಗಳು ಹೋಗ್ಬೇಕು. ಅವಳು ಕೊನೆ ಕಲ್ಗೆಯಲ್ಲಿ ಅವಳ ಹತ್ರ ಇತ್ತ 2 ಸೀರೆ ಹಾಕ್ಕೊಂಡು ಔಟ್ ಸೈಡ್ ಅಂತ ಬಂದವಳು ತಗೊಂಡು ಅಂತೂ ಸೀರೆ ಉಟ್ಕೊಂಡು ಹೋಗಿ ಅಲ್ಲಿ ನೋಡ್ತಾನೆ ಊಟಕ್ಕಿದ್ದಾರೆ, ಊಟ ಮಾಡಿದ್ರೆ ಕೆಲಸ ಹೇಳಿದೆ. ಅದು ಮತ್ತೆ ಕೆಲವು ಇರಲಿಲ್ಲ, ಅದು ಹೇಳಿರಲಿಲ್ಲ ಆ ಟೆನ್ಷನ್ಗೂ. ಆಮೇಲೆ ಹೇಳ್ತಾರೆ ವಿಷಯ ಮ್ಯಾಕ್ಸ್ ಬೋರ್ಡ್ ಅಧ್ಯಕ್ಷರು ಈ ವಿಷಯ ಹೇಳ್ತಾರೆ, ಆ ವಿಷಯ ಹೇಳ್ತಾರೆ, ಆ ವಿಷಯ ಹೇಳ್ತಾರೆ. ಆಮೇಲೆ ಹೇಳಿದ್ರು ನನಗೆ ಪ್ರೈಸ್ ಹಾಟ್ ಲ್ಯಾಂಪ್ ಒಂದು ಎಲ್ಲ ಬ್ಲ್ಯಾಕ್ ಆಗ್ತದೆ. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಆ ನಿಮಿಷಗಳಲ್ಲಿ ಎಲ್ಲ ಫ್ಲಾಪ್ಗಳೇನೋ ಕಣ್ಣ ಮಂಜಾಗೋಯ್ತು. ಸುಮ್ಮನೆ ಕೂತ್ಕೊಂಡು ಆಮೇಲೆ ಎದ್ದು ನೋಡಿ ಮೊಬೈಲ್ ಕೈ ಇಟ್ಕೊಂಡ್ರೆ ಯಾರು ಕಮೆಂಟ್ ಮಾಡಿದ್ರು. ಈ ಕ್ಷಣದಲ್ಲಿ ಅಮ್ಮ ಮೊಬೈಲ್ಗಳೆಲ್ಲ ನೋಡಿ ಆದರೆ ಅದರಲ್ಲಿ ನನ್ನ ಕಷ್ಟ ಇತ್ತು, ಸ್ಪೀಡ್ ಇತ್ತು. ಸೀದಾ ಹೋಗಿ ಸ್ವಲ್ಪ ಚಳುವಳಿಗಳ ಗಟ್ಟಿತನ ಇರತ್ತಲ್ಲ ನಮಗೆ ಬಂದಿದೆಯಲ್ಲ ಬಳುವಳಿ ನಿಂತ್ಕೊಂಡು ಇಡೀ ಪ್ರಪಂಚಕ್ಕೆ ಕೊಡ್ತಕ್ಕಂಥ ಎಲ್ಲ ಸಂದೇಶಗಳನ್ನು 8 ನಿಮಿಷದ ಸ್ಪೀಚ್ನಲ್ಲಿ ಕೊಟ್ಟೆ. ನಿಮ್ಮದೆಲ್ಲ ಬಲ, ನಿಮ್ಮದೆಲ್ಲ ಆತ್ಮವಿಶ್ವಾಸ, ನಿಮ್ಮದೆಲ್ಲ ಒಗ್ಗಟ್ಟು, ನಿಮ್ಮ ಹಾರೈಕೆಗಳು ನನ್ನ ಮನಸ್ಸಿನಲ್ಲಿದ್ದು ಮತ್ತೆ ಎಲ್ಲ ಓದುಗರು ಕೂಡ ನನ್ನನ್ನು ನಂಬಿ ಏನು ನಿಮ್ಮ ಸಮಯವನ್ನು, ಓದುವ ಸಮಯವನ್ನು, ನಿಮ್ಮ ಗಂಟೆಗಳನ್ನು ನನಗೆ ಕೊಟ್ಟು ನೀವು ಅದಕ್ಕೆ ನಿಮಗೆ ಅನಂತ ವಂದನೆಗಳು. ಹಾಗೆ ಕೊಟ್ಟಂತಹ ನಿಮ್ಮ ಗಂಟೆಗಳು, ಸಮಯ ನನಗೆ ಶಕ್ತಿಯನ್ನು ಕೊಟ್ಟಿವೆ ಅಂತ ಹೇಳ್ತಾ ನನಗೆ